ಸೊ ವಿನಯ್ ಅವ್ರನ್ನ ಸಪೋರ್ಟ್ ಮಾಡಿದವರೆಲ್ಲರೂ ಒಬ್ಬೊಬ್ಬರಾಗೆ ಆಚೆ ಬರ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಇಲ್ಲ. ಬಿಕಾಸ್ ವಿನಯ್ ಅವರು ಎಷ್ಟು ಒಳ್ಳೆ ಮನುಷ್ಯರು ಅಂದರೆ ಅದಕ್ಕೆ ಎಲ್ಲರೂ ನಾವೆಲ್ಲ ಅವ್ರ ಜೊತೆನೇ ಇರ್ತೀವಿ. ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ಕಂಫರ್ಟ್ ಇರುತ್ತೆ ನಮಗೆ ಬೇರೆಯವ್ರಿಗಿಂತ. ಆ್ಯಂಡ್ ಅವ್ರ ಜೊತೇಲಿ ಇರೋರೆಲ್ಲ ಆಚೆ ಹೋಗೋದಕ್ಕೆ ಕಾರಣ ನಾವುಗಳು ಮಾಡಿರೋ ಟಾಸ್ಕ್ ಮೇಲೆ ಇರುತ್ತೆ. ಸೊ ಆ ವಾರ ಏನು ನಾವು ಅಷ್ಟು ಟಾಸ್ಕ್ ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಆ ವಾರ ಡೆಫಿನೆಟ್ಲಿ ನಾವು ಕಳಪೆ ತಗೊಂಡು ಇಲ್ಲ ವೋಟ್ ಕಮ್ಮಿ ಸಿಕ್ಕಿ ಎಲಿಮಿನೇಟ್ ಆಗೇ ಆಗ್ತೀವಿ. ವಿನಯ್ ಅವ್ರ ಗ್ರೂಪು ಅಂತ ಹೇಳಿ ಎಲಿಮಿನೇಟ್ ಆಗಲ್ಲ ನಾವು. ಸೊ ವಿನಯ್ ಮತ್ತೆ ಸಂಗೀತ ಅವ್ರದ್ದು ಏನು ಯಾವಾಗಲೂ ಜಗಳ ಅದು ಅವ್ರದ್ದು ನಡೀತಾನೆ ಇರುತ್ತೆ. ಫ್ರೆಂಡ್ಸು ಅಂತ ಬಂದಾಗ ಜಗಳ ಆಗ್ತಾನೆ ಇರುತ್ತೆ. ಬಟ್ ಪ್ರವೋಕ್ ಮಾಡ್ತಾರೆ ತುಂಬ ಅವರು ಜಗಳ ಮಾಡೋದಕ್ಕೆ ಸಂಗೀತ ಅವರು. ಸೊ ಐ ಗೆಸ್ ವಿನಯ್ ಅವ್ರದ್ದು ತಪ್ಪಿಲ್ಲ. ಸುಮ್ಮನೆ ಇದ್ದವ್ರನ್ನ ಕೆಣಕಿದ್ರೆ ಇವರು ಸುಮ್ಮನೆ ಬಿಡಲ್ಲ. ಸೊ ಐ ಗೆಸ್ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿಂತ ಮೊದಲು ಸಂಗೀತ ಅವ್ರ ಮೇಲೆ ನಿಮ್ಗೊಂದು ಅಭಿಮಾನ ಇತ್ತು, ಅಂದ್ರೆ ಒಲವಿತ್ತು. ಹೌದು. ಆದ್ರೆ ಅದು ಮನೆಯೊಳಗೆ ಕಾಲಿಟ್ಟ ತಕ್ಷಣನೇ ನುಚ್ಚು ನೂರಾಯ್ತು. ಸೊ ಕಾರಣ ಏನು? ಕಾರಣ ಏನು ಅಂದ್ರೆ ನಾನು ಅವ್ರನ್ನ ಹೋಗೋದಕ್ಕಿಂತ ಮುಂಚೆ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತಿಲ್ಲ. ಒಂದು ಹೆಣ್ಣುಮಗಳು ಓಪನ್ ಆಗಿ ಎಲ್ಲ ಮಾತಾಡ್ತಾರೆ. ಸೊ ಆ ಥರ ತುಂಬ ಇದ್ರಾಗ ಪಾಸಿಟಿವ್ ಇದ್ರಲ್ಲಿ ಹೋಗಿದ್ದೆ. ಬಟ್ ಫಸ್ಟ್ ವೀಕ್ ಆಡಿದಾಗ ಚೆನ್ನಾಗೇ ಇದ್ರು. ಬಟ್ ಸೆಕೆಂಡ್ ವೀಕ್ ಹೋಗ್ತಾ 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 ತುಂಬ ವೀಕ್ ಆಗಕ್ಕೆ ಸ್ಟಾರ್ಟ್ ಆದರು ಅವರು. ಯಾವಾಗ ಈ ಸೋಪ್ ನೀರು ಟಾಸ್ಕ್ ಎಲ್ಲ ಆಯಿತು, ಸೊ ಅವಾಗಿಂದ ಸ್ವಲ್ಪ ವೀಕ್ ಆಗಕ್ಕೆ ಸ್ಟಾರ್ಟ್ ಆದರು. ಸೊ ಆ್ಯಂಡ್ ಸುಮ್ಮನೆ ಕೂತ್ಕೊಳ್ಳೋದು, ಎಲ್ಲೇ ಹೋದ್ರೂ ಯಾರಾದರೂ ಕ್ರಾಸ್ ಮಾಡಿದ್ರೆ ಅವ್ರನ್ನ ಪ್ರವೋಕ್ ಮಾಡೋದು. ಸೊ ಆ ಥರ ನಡೀತಾ ಇತ್ತು. ಸೊ ಅದನ್ನ ನೋಡ್ಕೊಂಡು ನನಗೆ ಇರೋಕ್ಕಾಗಿಲ್ಲ. ಸೊ ಬಿಕಾಸ್ ಆಚೆಗಡೆ ನೋಡ್ಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು, ಲೈಕ್ 1.5 hour ಇದ್ರಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬಟ್ ಮನೆ ಒಳಗೆ ಇದ್ದು ನೋಡಿದಾಗ ಗೊತ್ತಾಯ್ತು ಕೆಲವ್ರಿಗೆ ಏಂತಕ್ಕೆ ಸುಮ್ಮನೆ ಕೋಪ ಬರುತ್ತೆ ಅಂತ. ಸೊ ಅವ್ರು ಮಾಡೋ ರೀತಿಯಿಂದ ಸುಮ್ಮನೆ ಕೋಪ ಬರುತ್ತೆ ಎಲ್ಲರಿಗೂ. ಸೊ ಅದು ಯಾರಿಗೂ ತೋರ್ಸಲ್ಲ, ಅದು ಯಾರಿಗೂ ಗೊತ್ತಾಗೋದು ಇಲ್ಲ. ಅದು ನಿಮಗೆ ಸಂಗೀತ ಅವರಿಂದ ಹರ್ಟ್ ಆಗಿತ್ತು? ಸಂಗೀತ ಅವರಿಂದ ಹರ್ಟ್ ಅಂತ ಆಗಿಲ್ಲ. ಬಟ್ ಸೇಮ್ ನೀರ್ ಟಾಸ್ಕ್ನಲ್ಲೇ ಅವರು ಮತ್ತೆ ತನಿಷಾ ಅವರು ಹಿಂದೆಗಡೆ ನಡೀತಿರೋ ಜಗಳ ಕೋಪದಲ್ಲಿ ನನಗೆ ನೀರು ಏರಿಸ್ತಾ ಇದ್ದಿದ್ದು, ಆ ಕೋಪದಲ್ಲಿ ನನಗೆ ನೀರು ಏರಿಸ್ತಾ ಇದ್ದಿದ್ದು, ಅದು ನನಗೆ ಇಷ್ಟ ಆಗಿರಲಿಲ್ಲ. ಅದು ಸಂಗೀತ ಅವ್ರನ್ನ ಹೊರತುಪಡಿಸಿದ್ರೆ ನಮ್ರತಾ, ತನಿಷಾ ಮತ್ತೆ ಸಿರಿ, ಇವರಲ್ಲಿ ನಿಮಗೆ ತುಂಬಾ ಯಾರಾದರೂ ಬೇಜಾರು ಮಾಡಿದಾರಾ? ಯಾರನ್ನಾದ್ರು ನೋವಾಗಿದೆ? ತನಿಷಾ ಅವರು. ಸೊ ಅದೇ ಸೇಮ್ ನೀರ್ ಟಾಸ್ಕಲ್ಲೇ ಸೇಮ್ ರೀಸನ್, ಸಂಗೀತ ತನಿಷಾ ಇಬ್ರು ಜೊತೆಲೆ ಸೇರ್ಕೊಂಡು ಮಾಡಿದ್ದು. ವಿನಯ್, ಕಾರ್ತಿಕ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ಮೈಕಲ್, ಡ್ರೋನ್ ಪ್ರತಾಪ್, ಸ್ನೇಹಿತು, ಇವರಲ್ಲಿ ಯಾರು ಬೆಸ್ಟು, ಯಾರು ವರ್ಸ್ಟು? ನಿಮಗೆ ಯಾರಿಂದ ನೋವಾಗಿತ್ತು? ನನಗೆ ಯಾರಿಂದನೂ ನೋವಾಗಿಲ್ಲ ಹುಡುಗರಲ್ಲಿ. ಸೊ ಬೆಸ್ಟು ಅಂತ ಬಂದಾಗ ಡೆಫಿನೆಟ್ಲಿ ವಿನಯ್. ಕಾರ್ತಿಕ್ ಅವರು ಅಷ್ಟೇ, ಅವ್ರ ಗೇಮ್ನ ಚೆನ್ನಾಗಿ ಆಡ್ತಿದ್ದಾರೆ ಅವರು. ವರ್ಸ್ಟು ಅಂತ ಬಂದಾಗ ತುಕಾಲಿ ಸಂತೋಷ್ ಅವ್ರನ್ನ ತಗೊತೀನಿ. ಬಿಕಾಸ್ ಅವರು ಎಷ್ಟೇ ಎಂಟರ್ಟೈನ್ ಮಾಡಿದ್ರು, ಕಾಮಿಡಿ ಮಾಡಿದ್ರು ಅವರಲ್ಲಿ ಅದೊಂದು ಇದಿದೆ. ನನಗೆ ಅವ್ರಿಗೆ ಯಾರಾದರೂ ನಾಮಿನೇಟ್ ಮಾಡಿದ್ರೆ ಅವ್ರಿಗೆ ಮಾಡ್ತಾರೆ, ಇನ್ನೊಬ್ರಿಗೆ ಯಾರು ನಾಮಿನೇಟ್ ಮಾಡಿದಾರೆ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಅವರು ವಿತೌಟ್ ರೀಸನ್, ನಮ್ಮ ರೀಸನ್ ಇದ್ದು ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅವರು ಆ ಕೋಪದಲ್ಲೇ ಮತ್ತೆ ಅವರು ಇದು ಮಾಡ್ತಾರೆ. ಅದೊಂದು ಏನು ಹೇಳ್ತಾರೆ, ತಪ್ಪು ಮಾಡಿಲ್ಲ ಅಂದ್ರು ನಾವು ಆ ದಿನ ಟಾಸ್ಕ್ ಎಲ್ಲ ಚೆನ್ನಾಗಿ ಬಂದ್ರು ಅವರು ನಮಗೆ ನಾಮಿನೇಟ್ ಮಾಡ್ತಾರೆ. ಆ ಥರ ಅದೊಂದು ಇಷ್ಟ ಆಗಿಲ್ಲ ನನಗೆ. ತುಕಾಲಿ ಸಂತೋಷ್ ಅವ್ರ ಜೊತೆ ಮನಸ್ತಾಪಕ್ಕೆ ಕಾರಣ ಏನು? ಮನಸ್ತಾಪಕ್ಕೆ ಕಾರಣ ಅದೇ, ನಾವು ಏನೇ ಮಾಡಿದ್ರು ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಒಂಚೂರು ಇನ್ವಾಲ್ವ್ಮೆಂಟ್ ಇಲ್ಲ. ಬಾತ್ರೂಮ್ ಒಂದು ತೊಳೆಯೋದೊಂದು ಕೊಟ್ಟಿರೋದು ಅವ್ರಿಗೆ ಕೆಲಸ, ಅದನ್ನು ಕರೆಕ್ಟಾಗಿ ಮಾಡಲ್ಲ. ಅದು ಬಿಟ್ಟರೆ ಬಾಲ್ಕನಿನಲ್ಲಿ ಹೋಗಿ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಎಲ್ಲರ ಬಗ್ಗೆ ಮಾತಾಡೋದು, ಎಲ್ಲರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದು, ಅದೇ ಕೆಲಸ ಆಗೋಗಿತ್ತು ಅವ್ರದ್ದು. ಆ್ಯಂಡ್ ನಾನು ಆಚೆಯಿಂದ ನೋಡ್ಕೊಂಡು ಹೋಗಿದ್ದೆ, ನನ್ನ ಫ್ರೆಂಡ್ ನೀತು ಬಗ್ಗೆನೇ ತುಂಬ ಮಾತಾಡಿದ್ರು. ಸೊ ಅದು ನನಗೆ ತಲೆನಲ್ಲೇ ಇತ್ತು ನನಗೆ, ಇವರಿಬ್ರು ಹೇಗೆ ಅಂತ, ವರ್ತೂರು ಮತ್ತು ತುಕಾಲಿ ಅವ್ರು ಜಾಸ್ತಿ ಮಾತಾಡೋದು, ವರ್ತೂರು ಅವ್ರು ಕೇಳಿಸ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಅಡುಗೆ ಮನೇಲೂ ಅಷ್ಟೇ ನನಗೂ ಅವ್ರಿಗೂ ಸ್ವಲ್ಪ ಬರ್ತಿರ್ಲಿಲ್ಲ. ಸೊ ಅಡುಗೆ ಮಾಡ್ಬೇಕಾದ್ರೆ ಇನ್ನು ಕುಕ್ಕರು ಮುಚ್ತಿರ್ಲಿಲ್ಲ ನಾವು. ಯಾವಾಗಲೂ ಬಂದು ಅಡುಗೆ ಆಯ್ತಾ ಅಂತ ಕೇಳೋದು. ಅದು ಅಡುಗೆ ಮಾಡೋರ್ಗೂ ಇರಿಟೇಟ್ ಆಗ್ತಾ ಇತ್ತು. ಯಾಕಂದರೆ ನಾವು ಟಾಸ್ಕ್ ಮಧ್ಯದಲ್ಲೇ ಬಂದು ಅಡುಗೆ ಮಾಡಿ ಹೋಗ್ತಾ ಇದ್ದಿದ್ದು. ಸೊ ಕೆಲಸ ಏನು ಮಾಡದೆ ಬಂದು ಆರ್ಡರ್ ಮಾಡೋದು, ಅದು ನನಗಿಷ್ಟ ಆಗ್ತಾ ಇರಲಿಲ್ಲ. ಸೊ ಅದ್ರ ವಿಷಯವಾಗಿ ನಮ್ಮಿಬ್ರಿಗೂ ಸ್ವಲ್ಪ ಜಗಳ ಆಗಿತ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ.
ಓಕೆ, ನಿಮ್ಮ ಪ್ರಕಾರ ಕಾರ್ತಿಕ್, ವಿನಯ್, ಸಂಗೀತ, ತನಿಷಾ ಇವರಲ್ಲಿ ಯಾರು ತುಂಬಾ ಡಾಮಿನೇಟ್? ತನಿಷಾ. ಎಂತಕ್ಕೆ ಅಂದರೆ ನಾನು ಕೇಳ್ಪಟ್ಟಂಗೆ ನಾನು ಹೋಗೋದಕ್ಕಿಂತ ಮುಂಚೆ ತನಿಷಾ ಅವರು ಕಿಚನಲ್ಲಿ ತುಂಬ ಡಾಮಿನೇಟ್ ಮಾಡ್ತಾರೆ. ಅಷ್ಟಾಕಿ ಇಷ್ಟಾಕಿ ಆ ಥರ ಆರ್ಡರ್ ಮಾಡ್ತಾರೆ, ಎಲ್ಲರಿಗೂ ಕಿಚನ್ನಲ್ಲಿ ಬರಕ್ಕೆ ಬಿಡಲ್ಲ ಆ ಥರ ಅಂತ ಕೇಳ್ಪಟ್ಟಿದ್ದೆ. ಬಟ್ ನಾನು ಹೋಗಿ 2ನೇ ದಿನನೇ ಅವರು ಹಾಸ್ಪಿಟಲಲ್ಲಿದ್ದರು ಟಾಸ್ಕ್ ಆದಮೇಲೆ. 4-5 ದಿನ ನಮಗೆ ಬಾಂಡ್ ಆಗೋ ಇದು ಸಿಕ್ಕಿಲ್ಲ. ಸೊ ಅವ್ರ ಜಾಗದಲ್ಲಿ ನಿಂತು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ. ಆ್ಯಂಡ್ ಅವ್ರು ಬರೋಷ್ಟರಲ್ಲಿ ಕಿಚನ್ ನನ್ನ ಕೈಯಲ್ಲಿತ್ತು. ಸೊ ಐ ಗೆಸ್ ಅದಾದಮೇಲೆ ಡಾಮಿನೇಟ್ ಅಂತ ಅನಿಸಿದೆ ಕೆಲವು ಟಾಸ್ಕ್ಗಳಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲೂ ಅನಿಸಿಲ್ಲ, ಬೇರೆ ಯಾರೂ ಇಲ್ಲ. ಸಂಗೀತ ಸಮ್ಟೈಮ್ಸ್ ಕಾರ್ತಿಕ್ ಜೊತೆ ಇದ್ದಾಗ ಡಾಮಿನೇಟ್ ಅಂತ ಅನಿಸುತ್ತೆ ನಮಗೆ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಪವಿ ಅವರು ಕಂಡಂತೆ ಡ್ರೋನ್ ಪ್ರತಾಪ್ ಹೇಗೆ? ತುಂಬ ಸೈಲೆಂಟಾಗಿ ಇರ್ತಾ ಇದ್ರು. ಬಟ್ ಆ ಹಾಸ್ಪಿಟಲ್ಗೆ ಹೋಗಿ ಬಂದಾದ್ಮೇಲೆ ಗೊತ್ತಿಲ್ಲ ಏನು ಚೇಂಜಸ್ ಆಗಿದೆ ಅವರಿಬ್ಬರಲ್ಲಿ ಅಂತ. ಅಕ್ಕ ತಮ್ಮ ಆಗ್ಬಿಟ್ಟಿದ್ದಾರೆ ಇವಾಗ ಇಬ್ರು. ಸೊ ಮುಂಚೆ ಇಲ್ದಿದ್ದ ರಿಲೇಶನ್ಶಿಪ್ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಹೈಪರ್ ಆಕ್ಟಿವ್ ಥರನೇ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಅವರು. ಅವರಾಗಿಲ್ಲ ಅದು. ಯಾಕಂದರೆ ಅವರು ಅದೇ ಥರ ಸೈಲೆಂಟ್ ಆಗಿದ್ದು ಗೇಮ್ ಆಡ್ಕೊಂಡು ಹೋಗ್ತಾ ಇದ್ದಿದ್ರೇನೆ ಚಂದ ಇರ್ತಾ ಇತ್ತು. ಬಟ್ ಸಂಗೀತ ಅವರಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದ ಸ್ವಲ್ಪ ಅದು ಒಂಥರ ಇರಿಟೇಟಿಂಗ್ ಆಗ್ತಾ ಇತ್ತು ನಮಗೆ ಮನೇಲಿ. ಅವರು ಹೈಪರ್ ಆಕ್ಟಿವ್ ಆಗಿ ಓಡಾಡೋದು, ಇಲ್ಲ ಮಾತಿಗೆ ಮಾತು ಕೊಟ್ಟು ಮಾತಾಡೋದು, ಆ ಥರ ಅದು ಇದಾಗ್ತಾ ಇತ್ತು. ಸೊ ನೀವು ಹೋಗಿಂತ ಮೊದಲು ನೀವು ಇದನ್ನ ಕೇಳಿರ್ಬೋದು, ಹುಡುಗಿಯರನ್ನ ನೋಡೋ ವಿಚಾರದಲ್ಲಿ ಡ್ರೋನ್ ಪ್ರತಾಪ್ ದೃಷ್ಟಿ ಸರಿ ಇಲ್ಲ ಅನ್ನೋದು ಮಾತು ಹಿಂದೆ ಕೇಳಿಬಂದಿತ್ತು. ನನಗೆ ಐಡಿಯಾ ಇಲ್ಲ ಅದು. ಅದೇ ಅಂದ್ರೆ ನೀವು ಮನೇಲಿ ಇದ್ದು ಬಂದವರಾಗಿದ್ರಿಂದ ನಿಮ್ಗೆ ಏನಾದ್ರು ಆ ಥರ ಫೀಲ್ ಆಗಿದೆಯಾ? ಇಲ್ಲ, ನನಗೇನು ಫೀಲ್ ಆಗಿಲ್ಲ. ನನಗೆ ದೀದಿ ಅಂತಾನೆ ಕರೀತಾರೆ ಅವರು. ಸೊ ಆಚೆ ಕಡೆ ಇದು ನಾನು ಕೇಳು ಪಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ಸೊ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನನಗೆ ಜಡ್ಜ್ ಮಾಡಕ್ಕೆ ಇಷ್ಟ ಇಲ್ಲ. ವಾರದಿಂದ ವಾರಕ್ಕೆ ಡ್ರೋನ್ ಪ್ರತಾಪ್ ಅವರ ಒಲವು ಹೆಚ್ಚಾಗ್ತಾ ಇದೆ ಜನರಲ್ಲಿ, ಅಭಿಪ್ರಾಯ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಅದಕ್ಕೆ ಕಾರಣ ನಿಮ್ಮ ಪ್ರಕಾರ ಏನು? ಡ್ರೋನ್ ಪ್ರತಾಪ್ ಅವರ ಬುದ್ಧಿವಂತಿಕೆನ, ಮುಗ್ಧತೆನ? ಐ ಗೆಸ್ ಡ್ರೋನ್ ಪ್ರತಾಪ್ ಅವರ ಮುಗ್ಧತೆ, ಸಿಂಪತಿ ವೋಟಿಂಗ್ ಅಂತ ಅದು ಹೋಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಬಟ್ ಟಾಸ್ಕು ಅದೇ ಥರ ಮಾಡಿದ್ರೆ ಅವರು ಮೈಟ್ ಬಿ ಫಿನಾಲೆ ಕಂಟೆಸ್ಟೆಂಟ್ ಆಗಿರ್ತಾರೆ. ಬಟ್ ಟಾಸ್ಕ್ ಸೋತಾಗೆಲ್ಲ ಸುಮ್ಮನೆ ಒಂಥರ ಸೈಲೆಂಟ್ ಆಗಿಬಿಡೋದು, ಯಾರ ಜೊತೆನೂ ಮಾತಾಡಲ್ಲ, ಅದೊಂಥರ ಸಿಂಪತಿ ಥರ ಆಗುತ್ತೆ ಅದು. ಆಮೇಲೆ ನೋಡಿದವ್ರಿಗೂ ಹಂಗೆ ಅನಿಸುತ್ತೆ, ಟಾಸ್ಕ್ ಸೋತಿದ ತಕ್ಷಣ ಎಲ್ಲರೂ ಅವ್ರಿಗೆ ಬೈದಿರ್ಬೋದು, ಅದಕ್ಕೆ ಅವ್ರು ಸುಮ್ಮನೆ ಆಗಿರೋದು, ಸೈಲೆಂಟ್ ಆಗಿರೋದು ಅಂತ ನೋಡೋ ಜನಕ್ಕೆ ಅನಿಸುತ್ತೆ. ಬಟ್ ನಮ್ಮ ಜೊತೆ ಅವ್ರು ಮಾತೇ ಆಡಲ್ಲ ಫಸ್ಟ್ ಆಫ್ ಆಲ್ ಟಾಸ್ಕ್ ಆಗಿದ ತಕ್ಷಣ. ಸೊ ಐ ಗೆಸ್ ನೋಡೋ ಜನಕ್ಕೆ ಸ್ವಲ್ಪ ಇದಾಗುತ್ತೆ ಅವ್ರು ಆಡೋ ರೀತಿ ಒಳಗೆ. ಡ್ರೋನ್ ಪ್ರತಾಪ್ ಹಾಗೂ ಮೈಕಲ್ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡೋದಾದ್ರೆ ಪವಿ ಅವರ ಆಯ್ಕೆ ಯಾರು? ಮೈಕಲ್. ಡೆಫಿನೆಟ್ಲಿ ಫಿಸಿಕಲ್ ಟಾಸ್ಕ್ ಅಂತೆಲ್ಲ ಬಂದಾಗ ಮೈಕಲ್ ಅವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ ಪ್ರತಾಪ್ಗಿಂತ. ಆ್ಯಂಡ್ ಸ್ಟ್ರಾಟಜೀಸ್ ಅಂತ ಬಂದಾಗಲೂ ಅಷ್ಟೇ ಪ್ರತಾಪ್ ಅವ್ರಿಗಿಂತ 100 ಪಟ್ಟು ಹೆಚ್ಚಿದ್ದಾರೆ ಮೈಕಲ್ಲು. ಬಿಕಾಸ್ ಅವರೊಂದು ನ್ಯಾಷನಲ್ ಪ್ಲೇಯರ್ ಕೂಡ, ಆ್ಯಂಡ್ ಇನ್ನೊಂದು ರಿಯಾಲಿಟಿ ಶೋ ಮಾಡಿ ಬಂದಿರೋರು ಕೂಡ. ಕಂಪೇರ್ ಮಾಡೋಕ್ಕೆ ಯಾವ ರೀಸನು ಇಲ್ಲ ಅಂತ ಅನ್ಕೊತೀನಿ ಅವರಿಬ್ಬರಲ್ಲಿ. ಕಾರ್ತಿಕ್ ಮತ್ತು ಸಂಗೀತ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಅವರಿಬ್ಬರದು ಪ್ರೇಮನ, ಸ್ನೇಹನ, ಒಮ್ಮೊಮ್ಮೆ ಕಿತ್ತಾಡ್ತಾರೆ, ಒಮ್ಮೊಮ್ಮೆ ಕ್ಲೋಸ್ ಆಗ್ತಾರೆ, ನಿಮ್ಮ ಒಪಿನಿಯನ್? ರಿಲೇಶನ್ಶಿಪ್ ಇದೆಯೋ ಇಲ್ವೋ ಯಾವ ಥರ ಅಂತ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಮ್ಮ ಹತ್ರ ಯಾವುದು ಏನು ಹೇಳ್ಕೊಂಡಿಲ್ಲ ಅವರು, ಬರೀ ಕ್ಯಾಮ್ರಾ ಮುಂದೆ ತೋರ್ಸೋಕ್ಕೆ ಅಂತ ಮಾಡ್ತಿರೋದು ಅಂತ ನಾವು ಇದುವರೆಗೂ ಅದೇ ಅಂದ್ಕೊಂಡಿರೋದು. ಬಿಕಾಸ್ ಅವ್ರದ್ದು ಯಾವಾಗ ಜಗಳ ಆಗಿತ್ತು, ನಿಂತಿತ್ತು, ಮತ್ತೆ ಅವ್ರು ಒಂದಾಗಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಸುದೀಪ್ ಸರ್ ಅವ್ರು VT ತೋರಿಸಿದ್ರು, ಆಚೆ ಚೆನ್ನಾಗಿ ಕಾಣಿಸ್ತಿದೆ ನಮ್ಮಿಬ್ರು ಜೋಡಿ ಅಂತ. ಮತ್ತೆ ಅವರು ಅದೇ ದಿನ ಅದೇ ಸಂಜೆ ಒಂದಾದ್ರು. ನಮಗೆ ಅನ್ನಿಸ್ತು ಮೈಟ್ ಬಿ ಕ್ಯಾಮ್ರಾಗೋಸ್ಕರ ಅವರಿಬ್ರು ಆ ಥರ ಬಿಹೇವ್ ಮಾಡ್ತಿರೋದು ಅಂತ. ಆ್ಯಂಡ್ ಐ ಗೆಸ್ ಕಾರ್ತಿಕ್ ಇವಾಗ ಸ್ವಲ್ಪ ಅವ್ರು ನನಗೆ ಇಷ್ಟ ಆಗೋದೇ ಅದೊಂದು ರೀಸನ್ಗೆ. ಬಿಕಾಸ್ ಸಂಗೀತ ಅವ್ರ ಜೊತೆ ಎಷ್ಟೇ ಕ್ಲೋಸ್ ಆಗಿರಲಿ, ಎಷ್ಟೇ ಇರಲಿ, ಅವರು ಸಂಗೀತ ತಪ್ಪು ಮಾಡಿದರೆ ತಪ್ಪು ಮಾಡಿದಾರ ಅಂತ ಹೇಳ್ತಾರೆ, ಸಪೋರ್ಟ್ ಮಾಡಲ್ಲ ಅವರು. ಸೊ ಅದೊಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರದ್ದು. ಸೊ ಇಲ್ಲ ಅಲ್ಲೊಂದು ಕಡೆ ಗೇಮ್ ಪ್ಲಾನ್, ಪಾರ್ಟ್ ಆಫ್ ದ ಗೇಮ್ ಪ್ಲಾನ್ ಅಂತ ಡೆಫಿನೆಟ್ಲಿ ಅನಿಸುತ್ತೆ ನನಗೆ. ಬಿಕಾಸ್ ಜನರ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ ಅಂತ ಅವ್ರಿಗೆ ಗೊತ್ತಾಗೋಯ್ತು ಐಡಿಯಾ VTನಲ್ಲಿ. ಸೊ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತದು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ.
ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.